ನಿಮ್ಮ ಮಕ್ಕಳುಗಳು ಸ್ಕೂಲು ಕಾಲೇಜಲ್ಲಿ ಟಾಪರ್ ಆಗಿಬಿಟ್ರೆ ಕೆಲಸ ಸಿಕ್ಬಿಡಲ್ಲ, ಅಥವಾ ಮೆಡಲು ಸರ್ಟಿಫಿಕೇಟ್ನ ತಗೊಂಬಿಟ್ರೆ ನಿಜವಾಗ್ಲೂ ಕೆಲಸ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಹಾಯ್ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ಅಖಿಲೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಹೇಳಕ್ಕೆ ಹೋಗ್ತಾ ಇರೋದು ಯಾವುದೋ ಕಥೆನೋ ಕಾದಂಬರಿನೋ ಅಲ್ಲ, ಡೆಲ್ಲಿಯಲ್ಲಿ ನಡೆದಿರುವ ಒಂದು ನೈಜ ಘಟನೆ. ಇವರ ಹೆಸರು ಭೀಷ್ಮ ಫರೀದ್ ಅಂದ್ಬಿಟ್ಟು. ಇವರು ತಮ್ಮ ಸ್ಕೂಲಿನಿಂದ ಹಿಡಿದು ಕಾಲೇಜ್ ಆಗ್ಬೋದು, ಡಿಗ್ರಿ, ಯೂನಿವರ್ಸಿಟಿಗಳಲ್ಲೆಲ್ಲ ಟಾಪ್ ರ್ಯಾಂಕಿಂಗ್ನಲ್ಲಿ ಪಾಸ್ಔಟ್ ಆಗಿದ್ದಾರೆ. ಇವರ ಹತ್ರ ಹಲವಾರು ಸರ್ಟಿಫಿಕೇಟ್ಗಳಿವೆ. ಇವರ ಬಳಿ 50ಕ್ಕೂ ಹೆಚ್ಚು ಸರ್ಟಿಫಿಕೇಟ್ ಇವೆ, 10ಕ್ಕೂ ಹೆಚ್ಚು ಮೆಡಲ್ಗಳಿದ್ದಾವೆ. TU ಯೂನಿವರ್ಸಿಟಿಯಲ್ಲಿ ಟಾಪ್ ರ್ಯಾಂಕಿಂಗ್ನಲ್ಲಿ ಪಾಸ್ಔಟ್ ಆಗಿದ್ದಾರೆ. ಆದರೂ ಕೂಡ ಇವ್ರಿಗೆ ಒಂದೇ ಒಂದು ಜಾಬ್ ಕೂಡ ಸಿಗ್ತಾಯಿಲ್ಲ. ಇಂಟೆನ್ಸಿವ್ ಜಾಬ್ ಕೂಡ ಇವ್ರಿಗೆ ಸಿಗ್ತಾಯಿಲ್ಲ. ಒಂದು ಇಂಟರ್ವ್ಯೂನು ಕೂಡ ಇವ್ರ ಕೈಲಿ ಕ್ರ್ಯಾಕ್ ಮಾಡೋಕ್ಕಾಗ್ತದೆ. ಈ ಭೀಷ್ಮ ಅನ್ನೋ ಹುಡುಗಿ ತನ್ನ ಬಳಿ ಇರುವ ಎಲ್ಲ ಸರ್ಟಿಫಿಕೇಟು, ಮೆಡಲ್ಗಳನ್ನ ಹಿಡ್ಕೊಂಡು ಎಲ್ಲ ಕಂಪ್ನಿಗಳನ್ನ ಸುತ್ತಿದ್ದಾರೆ. ಆದರೂ ಕೂಡ ಯಾರೂ ಕೂಡ ಅವ್ರಿಗೊಂದು ಇಂಟೆನ್ಸಿವ್ ಜಾಬ್ ಕೂಡ ಕೊಡ್ತಾಯಿಲ್ಲ. ಇದ್ರ ಜೊತೆಗೆ ಅವರು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಪೋಸ್ಟ್ ಕೂಡ ಹಾಕಿದ್ದಾರೆ. ನೀವು ನೋಡ್ಬೋದು, ಅಷ್ಟು ಸರ್ಟಿಫಿಕೇಟ್ಗಳು, ಆ ಮೆಡಲ್ಗಳೆಲ್ಲ ಫೋಟೋ ತೆಗೆದು, ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ರು ಕೂಡ ನಮಗೆ ಒಂದೇ ಒಂದು ಜಾಬ್ ಅಥವಾ ಒಂದೇ ಒಂದು ಇಂಟೆನ್ಸಿವ್ ಜಾಬ್ ಕೂಡ ನನ್ನ ಕೈಯಲ್ಲಿ ಕೊಡಿಯೋದಕ್ಕಾಗ್ತಾಯಿಲ್ಲ. ಎಜುಕೇಷನ್ ಒಂದೇ ಅಲ್ಲ, ಅದ್ರ ಜೊತೆಗೆ ಸ್ಕಿಲ್ ಸೆಟ್ ಬೇಕು ಅಂತ ಒಂದು ವೆಬ್ಸೈಟ್ನಲ್ಲಿ ಅವರೇ ಬರ್ಕೊಂಡಿದ್ದಾರೆ. ಬನ್ನಿ ಏನು ಅಂತ ಹೋಗಿ ನೋಡೋದು. ಹೌದು ಫ್ರೆಂಡ್ಸ್, ಈ ಭೀಷ್ಮ ಫರೀದ್ ಅವರು ಎಲ್ಲ ವಿಭಾಗದಲ್ಲೂ ಟಾಪರ್ ಆಗಿದ್ದಾರೆ. ಎಜುಕೇಷನಲ್ಲಿ ಹಲವಾರು ಸರ್ಟಿಫಿಕೇಟು, ಮೆಡಲು ತಗೊಂಡಿದ್ರು ಕೂಡ ಇವ್ರಿಗೆ ಕೆಲಸ ಸಿಕ್ಕಿಲ್ಲ. ಯಾಕಂದರೆ ಅವರು ಹೇಳಿರೋ ಪ್ರಕಾರ ಅವರು ಸ್ಕೂಲ್ ದಿನಗಳಲ್ಲಾಗ್ಬೋದು, ಕಾಲೇಜ್ ದಿನಗಳಲ್ಲಿ ಪ್ರೊಫೆಸರ್ಸು, ಟೀಚರ್ಸು ಅಷ್ಟೇ ಯಾಕೆ ಅವರ ಪೇರೆಂಟ್ಸು ಕೂಡ ಓನ್ಲಿ ಎಜುಕೇಷನ್ ಬಗ್ಗೆ ಫೋಕಸ್ ಮಾಡಿ, ಎಜುಕೇಷನಲ್ಲಿ ನೀವು ಟಾಪರ್ ಬಂದರೆ ನಿಮಗೆ ಕೆಲಸ ಸಿಗುತ್ತೆ, ಬೇರೆ ಕಡೆ ಗಮನ ಕೊಡಬೇಡಿ ಅಂತ ಹೇಳಿದ್ರಂತೆ. ಅದೇ ಥರ ಅವರು ಫೋಕಸ್ ಮಾಡಿ ಹಲವಾರು ಮೆಡಲ್ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಕೇಳೋದು ಮೆಡಲ್ ಸರ್ಟಿಫಿಕೇಟ್ ಜೊತೆಗೆ ನಿಮ್ಮ ಹತ್ರ ಇರುವ ಟ್ಯಾಲೆಂಟು, ನೀವು ಏನು ಸ್ಕಿಲ್ ಸೆಟ್ ಇದೆ, ನಿಮ್ಮ ಹತ್ರ ಏನು ಬೇರೆ ಥರದ ಸ್ಕಿಲ್ಸ್ ಇದೆ ಅನ್ನೋದನ್ನು ಕೇಳ್ತಾರಂತೆ. ಈ ಹುಡುಗಿಗೆ ಎಜುಕೇಷನ್ನು ಪ್ಲಸ್ ಟಾಪ್ ರ್ಯಾಂಕಿಂಗು, ಮೆಡಲ್ಸ್ ಬಿಟ್ಟರೆ ಬೇರೆ ಯಾವ ಸ್ಕಿಲ್ಗಳು ಗೊತ್ತಿಲ್ಲ. ಕಾರಣ ಈ ಹುಡುಗಿ ಬರೀ ಎಜುಕೇಷನ್ ಬಗ್ಗೆನೇ ಫೋಕಸ್ ಮಾಡಿದೆ, ಎಜುಕೇಷನ್ನೇ ನೋಡಿದೆ. ಆದ್ದರಿಂದ ಅವ್ರಿಗೀಗ ಮೆಡಲು ಸರ್ಟಿಫಿಕೇಟ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ, ಸ್ಕಿಲ್ ಸೆಟ್ ಅನ್ನೋದು ಅವ್ರ ಹತ್ರ ಏನೂ ಇಲ್ಲ. ಗಾಯ್ಸ್, ನಾವು ಇದರಿಂದ ತಿಳ್ಕೊಬೇಕಾಗಿರೋದು ಏನು ಅಂದರೆ, ಮೆಡಲು ಸರ್ಟಿಫಿಕೇಟ್ ಜೊತೆಗೆ ಬೇಕಾಗಿರೋದು ಸ್ಕಿಲ್ಸು. ಮೆಡಲು ಸರ್ಟಿಫಿಕೇಟ್ ಒಂದೇ ನಮಗೆ ಜೀವನ ಕಲಿಸ್ಕೊಡಲ್ಲ, ಕೆಲಸ ಕೊಡಿಸಲ್ಲ, ಅಥವಾ ನಾವು ಮುಂದೆ ಬರೋದಕ್ಕೆ ಸಹಾಯ ಮಾಡ್ತವೆ ಅನ್ನೋದಕ್ಕೆ ಹೇಳೋದಕ್ಕಾಗಲ್ಲ. ಏಕೆಂದರೆ ಸ್ಕಿಲ್ ಸೆಟ್ ತುಂಬ ಇಂಪಾರ್ಟೆಂಟು. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಇತ್ತೀಚೆಗೆ ಚೀನಾದಲ್ಲಿ ಈಗ 1ನೇ ಕ್ಲಾಸಿಂದ ಮಕ್ಕಳಿಂದ ಹಿಡಿದು ಡಿಗ್ರಿ, ಯೂನಿವರ್ಸಿಟಿವರೆಗೂ AI ಟೆಕ್ನಾಲಜಿನ ಸಣ್ಣ ಪ್ರಮಾಣದಲ್ಲಿ ಅವ್ರಿಗೆ ಎಜುಕೇಷನ್ ಕೊಡಬೇಕು ಅಂತ ಮುಂದಾಗಿದ್ದಾರೆ. ಏಕೆಂದರೆ ಮುಂದಿನ ವರ್ಷಗಳಲ್ಲಿ ನಿಮಗೆ ಗೊತ್ತು, AI ಟೆಕ್ನಾಲಜಿ ಬಂದು ಎಲ್ಲ ರಂಗದಲ್ಲೂ ಕೂಡ ಅದೇ ಕಾರ್ಯನಿರ್ವಹಿಸುತ್ತಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಇದನ್ನು ಮುಂದೆನೇ ಯೋಚನೆ ಮಾಡಿ ಚೀನಾ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ AI ಎಜುಕೇಷನ್ನ ಒಂದು ಪಾರ್ಟ್ ಆಫ್ ಲೆಸನ್ ಆಗಿ ಎಜುಕೇಷನ್ ಕೊಡೋದಕ್ಕೆ ಶುರು ಮಾಡಿದೆ. ನಾವು ಅಷ್ಟೇ ನಮ್ಮ ಮನೇಲಿರುವ ಮಕ್ಕಳುಗಳಿಗೆ ಓನ್ಲಿ ಎಜುಕೇಷನ್ ಬಗ್ಗೆನೇ ಫೋಕಸ್ ಮಾಡೋಕ್ಕೆ ಹೇಳ್ಬಾರ್ದು. ಅದ್ರ ಜೊತೆಗೆ ಅವ್ರ ಹತ್ರ ಇರುವ ಟ್ಯಾಲೆಂಟ್ನ ಬೆಳೆಸೋಕ್ಕೆ ಅಥವಾ ಹೊಸ ಸ್ಕಿಲ್ ಸೆಟ್ನ ರೂಢಿ ಮಾಡ್ಕೊಳ್ಳೋಕ್ಕೆ, ಅಭ್ಯಾಸ ಮಾಡೋದಕ್ಕೆ ಪ್ರಯತ್ನ ಪಡೋದಕ್ಕೆ ಹೇಳ್ಬೇಕು. ಎಜುಕೇಷನ್ ಒಂದೇ ಜೀವನದಲ್ಲಿ ಉದ್ಧಾರ ಆಗೋಕ್ಕೆ ದಾರಿ ಅಲ್ಲ, ಅದ್ರ ಜೊತೆಗೆ ಟ್ಯಾಲೆಂಟ್ ಇರಬೇಕು, ಹೊಸ ಸ್ಕಿಲ್ ಸೆಟ್ ಇರಬೇಕು. ಅವ್ರ ಹತ್ರ ಎಲ್ಲದಕ್ಕಿಂತ ಮುಖ್ಯವಾಗಿ ಕಾನ್ಫಿಡೆನ್ಸ್ ಇರಬೇಕು. ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎಜುಕೇಷನ್ ಜೊತೆಗೆ ಸ್ಕಿಲ್ ಸೆಟ್ ಇದ್ದರೆ ಮಾತ್ರ ಅವರು ಜೀವನದಲ್ಲಿ ಮುಂದೆ ಬರೋಕ್ಕಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ? ಮಾಡ್ಕೋತೀರಾ ನನಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್.